ಅವಳು ಟ್ರಯಲ್ ರೂಮ್ನಲ್ಲಿ ಅದನ್ನು ಧರಿಸಿ ಹೊರಬಂದಾಗ ಸುಹಾಸ್ ಆಶ್ಚರ್ಯಚಕಿತನಾದ. ಅವಳು ಅದರಲ್ಲಿ ಅತ್ಯಂತ ಆಕರ್ಷಕವಾಗಿ ಕಾಣಿಸ್ತಾ ಇದ್ಲು. ಇದು ತುಂಬಾ ಚೆನ್ನಾಗಿದೆ ಚಂದ್ರಿಕಾ, ಆದರೆ ಸ್ವಲ್ಪ ಟೈಟ್ ಆಗಿದೆಯೇ ಅಂದ. ಪರವಾಗಿಲ್ಲ ಮಗನೇ, ನೀನು ನನಗಾಗಿ ಆರಿಸಿದ ಮೊದಲ ಬಟ್ಟೆ ಇದು, ನನಗೆ ತುಂಬಾ ಇಷ್ಟವಾಗಿದೆ ಅಂದಳು. ರಸಿಕಾ ತಾರೆ ಚಾನಲ್ಗೆ ಸುಸ್ವಾಗತ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕತೆ ಪೂರ್ತಿಯಾಗಿ ಕೇಳೋದನ್ನು ಮರಿಬೇಡಿ. ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಮ್ಮ ಮಗನ ಕತೆ ನಿಮಗೆಲ್ಲರೂ ಇಷ್ಟ ಅಂತ ಅನ್ಕೊಂಡಿದ್ದೀನಿ. ಅಮ್ಮ ಅಂಬೋದು ಎಲ್ರಿಗೂ ಯಾವಾಗಲೂ ಒಂದು ದೊಡ್ಡ ಭಾವನೆಯಾಗಿದೆ. 33 ವರ್ಷದ ಸುಹಾಸನ ಜೀವನಕ್ಕೆ ಮಲತಾಯಿಯಾಗಿ ಬಂದ ಚಂದ್ರಿಕಾ ಮತ್ತು ಸುಹಾಸನ ಕಥೆಯನ್ನ ನೀವೀಗ ಕೇಳಲಿದ್ದೀರಿ. 33 ವರ್ಷದ ಸುಹಾಸ್ ತನ್ನ ಬಿಸಿನೆಸ್ ಗಡಿಬಿಡಿಯಿಂದಾಗಿ 2 ವರ್ಷಗಳ ನಂತರ ತನ್ನ ಹಳೆಯ ಮನೆಗೆ ಮರಳುತ್ತಾ ಇದ್ದಾನೆ. ಅವನ 65 ವರ್ಷದ ತಂದೆ ದಿನೇಶ್ ಹೆಂಡತಿಯ ಮರಣದ ನಂತರ ಸಂಪೂರ್ಣವಾಗಿ ಒಂಟಿಯಾಗಿದ್ದ. ಕೊನೆಗೆ ಎಲ್ಲರ ಒತ್ತಾಯಕ್ಕೆ ಮಣಿದು 48 ವರ್ಷದ ಚಂದ್ರಿಕಾಳನ್ನ ತಮ್ಮ ಜೀವನಕ್ಕೆ ಆಹ್ವಾನಿಸಿದ್ದ. ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ದ ವಿಧವೆಯಾದ ಚಂದ್ರಿಕಾಗೆ ಈ ಸಂಬಂಧ ದೊಡ್ಡ ಆಶ್ವಾಸನೆಯಾಗಿತ್ತು. ಅಂದು ರಾತ್ರಿ ತಡವಾಗಿ ಟ್ಯಾಕ್ಸಿ ಅಂಗಳಕ್ಕೆ ಬಂದು ನಿಂತು ಕಾರಿನ ಶಬ್ದ ಕೇಳಿ ಉಮ್ಮರದಲ್ಲಿ ಲೈಟ್ ಉರಿಯಿತು. ಬಾಗಿಲು ತೆರೆದು ಹೊರಗೆ ಬಂದವಳು ಚಂದ್ರಿಕಾ. ಸುಹಾಸ್ ಸೀರೆಯುಟ್ಟು ಗಂಭೀರವಾಗಿರುವ ಮಹಿಳೆಯನ್ನ ನಿರೀಕ್ಷಿಸಿದ್ದನು. ಆದರೆ ಸಾಮಾನ್ಯವಾದ ನೈಟಿ ಧರಿಸಿ ಕೂದಲನ್ನ ಹಿಂದೆ ಕಟ್ಟಿ ಸರಳವಾಗಿ ನಿಂತಿದ್ದ ಚಂದ್ರಿಕಾಳನ್ನ ನೋಡಿದಾಗ ಅವನಿಗೆ ಸ್ವಲ್ಪ ಆಶ್ಚರ್ಯವಾಯಿತು. ಚಂದ್ರಿಕಾ ಸ್ವಲ್ಪ ಮುಜುಗರಕ್ಕೆ ಒಳಗಾದ್ಲು. ಸುಹಾಸ್ ಇಷ್ಟು ಬೇಗ ಬರುತ್ತಾನೆ ಅನ್ಕೊಂಡಿರ್ಲಿಲ್ಲ. ಅಪ್ಪ ಮಲಗಿದ್ದಾರೆ, ನಾನು ಈಗಲೇ ಕರೀತೀನಿ ಅಂತ ಹೇಳಿದ್ಲು. ಬೇಡ, ಅಪ್ಪ ಮಲಗಿರ್ಲಿ ಅಂತಂದ ಸುಹಾಸ್. ಕಾರಿನಿಂದ ಬ್ಯಾಗನ್ನ ತೆಗೆದುಕೊಂಡ. ಚಂದ್ರಿಕಾ, ನೀನು ಹೋಗಿ ಮಲ್ಗೋ, ನನಗೆ ದಾರಿ ಗೊತ್ತು ಅಂತ ಹೇಳ್ದ. ಅವಳನ್ನ ಹೆಸರನ್ನ ಹಿಡಿದು ಕರೆದಾಗ ಅವಳಿಗೆ ಸ್ವಲ್ಪ ಬೇಜಾರಾಯಿತು. ಅವಳು ಒಂದು ತಾಯಿಯ ಸ್ಥಾನ ಅಥವಾ ಅಕ್ಕ ಎಂಬ ಕರೆಯನ್ನು ನಿರೀಕ್ಷಿಸಿದ್ಲು ಅವನಿಂದ. ಆದರೆ ಸುಹಾಸನ ಧ್ವನಿಯಲ್ಲಿ ಗೌರವದ ಕೊರತೆ ಇರಲಿಲ್ಲ, ಕೇವಲ ಒಂದು ರೀತಿಯ ಅಂತರ ಇತ್ತು ಅಷ್ಟೇ. ಒಳಗೆ ಹೋದಾಗ ಮನೆ ಹಳೆಯದಾಗಿಯೇ ಇತ್ತು, ಹಳೆಯದರಂತೆಯೇ ಇತ್ತು, ಆದರೆ ತುಂಬ ಅಚ್ಚುಕಟ್ಟಾಗಿತ್ತು. ಚಂದ್ರಿಕಾ ವೇಗವಾಗಿ ಅಡುಗೆ ಕೋಣೆಗೆ ಹೋಗಿ ಒಂದು ಗ್ಲಾಸ್ ನೀರನ್ನ ತಂದ್ಲು. ಪ್ರಯಾಣದಲ್ಲಿ ತುಂಬ ಸುಸ್ತಾಗಿರಬೇಕು ಮಗನೇ, ಊಟ ತರಲಾ ಅಂತ ಕೇಳಿದ್ಲು ಸುಹಾಸ್ಗೆ. ಆ ನೈಟಿಯಲ್ಲಿ ಅವಳು ಒಬ್ಬ ಸಾಮಾನ್ಯ ಗೃಹಿಣಿಯಂತೆ ಕಾಣಿಸ್ತಾ ಇದ್ಲು. ಹಸಿವಿಲ್ಲ, ಒಂದು ಗ್ಲಾಸ್ ಕಾಫಿ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಹೇಳಿದ ಸುಹಾಸ್ ಸೋಫಾದ ಮೇಲೆ ಕುಳಿತುಕೊಂಡ. ಅವಳು ಕಾಫಿ ಮಾಡೋದಕ್ಕೆ ಹೋದಾಗ ಸುಹಾಸ್ ಸುತ್ತಲೂ ನೋಡ್ದ. ತನ್ನ ತಾಯಿಯ ಫೋಟೋದ ಮುಂದೆ ಹೊಸ ಹೂಗಳಿದ್ವು. ತನ್ನ ಸ್ವಂತ ತಾಯಿಯ ಫೋಟೋದ ಮುಂದೆ ಹೊಸ ಹೂಗಳಿದ್ವು. ಮನೆಯ ಪ್ರತಿ ಮೂಲೆಯಲ್ಲೂ ಒಬ್ಬ ಮಹಿಳೆಯ ಉಪಸ್ಥಿತಿ ಎದ್ದು ಕಾಣಿಸ್ತಾ ಇತ್ತು. ಚಂದ್ರಿಕಾ ಕಾಫಿಯೊಂದಿಗೆ ಬಂದ್ಲು. ಈ ಮದುವೆಗೆ ಒಪ್ಪೋದಕ್ಕೆ ಅವಳಿಗೆ ಸ್ಪಷ್ಟ ಕಾರಣ ಇತ್ತು. ಅದೇನೆಂದ್ರೆ ಗಂಡನ ಜೊತೆಗಿನ ಜೀವನ ಮತ್ತು ಈ ಮನೆಯಲ್ಲಿ ಗೌರವಾನ್ವಿತ ಸ್ಥಾನ ಸಿಗುತ್ತೆ ಅಂಥೇಳಿ ಅವಳು ಭಾವಿಸಿದ್ಲು. ಕಾಫಿ ಕುಡಿದ ನಂತರ ಸುಹಾಸ್ ಎದ್ದ. ಸರಿ ಚಂದ್ರಿಕಾ, ನಾನು ಹೋಗಿ ಸ್ನಾನ ಮಾಡಿ ಬರ್ತೇನೆ. ಸ್ನಾನ ಮಾಡಿ ಬಂದು ಫ್ರೆಶ್ ಆಗ್ತೇನೆ. ತುಂಬಾ ಸುಸ್ತಾಗಿದೆ ನನಗೆ, ನಾಳೆ ಮಾತಾಡೋಣ ಅಂಥೇಳಿ ಅವಳ ಕಡೆ ನಗುವನ್ನ ಕೂಡ ಬೀರದೆ ತನ್ನ ರೂಮಿಗೆ ಹೋದ. ಸ್ನಾನ ಮುಗಿಸಿ ಬಂದಂತಹ ಸುಹಾಸ್ ತನ್ನ ಕೋಣೆಯಲ್ಲಿ ಬದಲಾವಣೆಯನ್ನ ಗಮನಿಸಿದ. ಚಂದ್ರಿಕಾ ಅವನ ಹಾಸಿಗೆಯನ್ನ ಸರಿಪಡಿಸ್ತಾ ಇದ್ಲು. ಅವಳ ಬೆಡ್ಶೀಟ್ ಮತ್ತು ದಿಂಬುಗಳನ್ನ ಅಚ್ಚುಕಟ್ಟಾಗಿ ಜೋಡಿಸಿ ತಿರುಗಿ ನೋಡಿದ್ಲು. ಅವಳ ಕಣ್ಣುಗಳಲ್ಲಿ ಒಬ್ಬ ಮಗನನ್ನ ನೋಡುವಂತಹ ವಾತ್ಸಲ್ಯ ಇತ್ತು. ನಾನೇ ಮಾಡ್ಕೊಳ್ತಿದ್ದೆ ಚಂದ್ರಿಕಾ ಅಂಥೇಳಿ ಸುಹಾಸ್ ಸ್ವಲ್ಪ ಸಂಕೋಚದಿಂದ ಹೇಳ್ದ. ಪರವಾಗಿಲ್ಲ ಸುಹಾಸ್, ನಿನ್ನ ತಾಯಿಯ ಸ್ಥಾನದಲ್ಲಿ ನನ್ನನ್ನ ನೋಡುವುದು ನಿನಗೆ ಸಾಧ್ಯವಾಗದೇ ಇರಬಹುದು. ನಾನು ಕೂಡ ಅದನ್ನ ನಿರೀಕ್ಷಿಸುವುದೂ ಇಲ್ಲ. ಅದಕ್ಕಾಗಿ ನೀನು ಕಷ್ಟಪಡಬೇಕಾಗಿಲ್ಲ. ಆದರೆ ನಿನ್ನ ತಂದೆಯ ಒಳ್ಳೆಯ ಸ್ನೇಹಿತೆಯಾಗಿ ನನ್ನನ್ನ ನೋಡುವುದಕ್ಕೆ ಸಾಧ್ಯ ಇಲ್ವೇ?
ಈ ಮನೆಯ ಒಬ್ಬ ಸದಸ್ಯೆಯಾಗಿ ಮಾತ್ರ ನೋಡಿದ್ರೆ ಸಾಕು ಅಂತ ಹೇಳಿದ್ಲು ಚಂದ್ರಿಕಾ. ಸುಹಾಸ್ಗೆ ಏನು ಹೇಳಬೇಕು ಅಂತ ತಿಳಿಯಲಿಲ್ಲ. ಚಂದ್ರಿಕಾ ಮೆಲ್ಲನೆ ಮುಂದೆ ಬಂದು ಅವಳ ವಾತ್ಸಲ್ಯದ ಮಾತುಗಳನ್ನ ಸುಹಾಸ್ನ ಮನಸ್ಸಿನಲ್ಲಿದ್ದ ಅಂತರವನ್ನ ದೂರ ಮಾಡದು. 2 ವರ್ಷಗಳಿಂದ ಅವನು ಮಿಸ್ ಮಾಡಿಕೊಂಡಿದ್ದಂತಹ ತಾಯಿಯಂತಹ ಕಾಳಜಿ ಅವನಿಗೆ ಲಭಿಸಿದಂತಾಯಿತು. ಚಂದ್ರಿಕಾ ಅವನ ತಲೆಯನ್ನ ಸವರಿ ಗುಡ್ ನೈಟ್ ಮಗನೇ, ಇನ್ನು ಸಮಾಧಾನವಾಗಿ ಮಲಗು ಅಂತ ಹೇಳಿ ರೂಮಿನಿಂದ ಹೊರ ನಡೆದ್ಲು. ವೀಕ್ಷಕರೇ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹವನ್ನು ಕೊಡಿ. ಚಂದ್ರಿಕಾ ಹೋದ ನಂತರವೂ ಸುಹಾಸ್ ಅಲ್ಲೇ ಕುಳಿತಿದ್ದ. ಅವಳ ಸಾಮೀಪ್ಯ ಅವನಿಗೆ ಮನೆಯಲ್ಲಿ ಹೊಸ ಭರವಸೆಯನ್ನ ಮೂಡಿಸಿತ್ತು. ಮರುದಿನ ಬೆಳಗ್ಗೆ ಕೆಳಗೆ ಬಂದ ಸುಹಾಸ್ಗೆ ಒಂದು ಸುಂದರ ದೃಶ್ಯ ಕಾಣಿಸ್ತು. ಅಂಗಳದಲ್ಲಿ ಕುಳಿತಿದ್ದ ತಂದೆ ಪೇಪರನ್ನು ಓದ್ತಾ ಇದ್ರು. ಚಂದ್ರಿಕಾ ಅವರ ತಲೆಗೆ ಎಣ್ಣೆಯನ್ನ ಸವರ್ತಾ ಇದ್ಲು. ಹಿಂದೆ ಅಮ್ಮ ಮಾಡುತ್ತಿದ್ದ ಕೆಲಸವನ್ನೇ ಅವಳು ಮಾಡ್ತಾ ಇದ್ಲು. ಸುಹಾಸನನ್ನ ನೋಡಿ ದಿನೇಶ್ ಪೇಪರನ್ನ ಕೆಳಗಿಳಿಸಿ, ಮಗನೇ ತಿಂಡಿ ತಿನ್ನು, ಉಪಹಾರವನ್ನ ಸೇವಿಸು ಅಂತಂದ್ರು. ಅಷ್ಟರಲ್ಲಿ ಚಂದ್ರಿಕಾ, ಸುಹಾಸ್ ಮುಖ ತೊಳೆದುಕೊಂಡು ಬಾ, ನಾನು ಬಿಸಿ ಬಿಸಿಯಾಗಿ ದೋಸೆ ಮಾಡ್ಕೊಡ್ತೀನಿ ಅಂಥೇಳಿ ಅಡಿಗೆ ರೂಮಿಗೆ ಹೋದ್ಲು. ಸುಹಾಸ್ ಅಡಿಗೆ ರೂಮಿಗೆ ಹೋದಾಗ ತುಪ್ಪದ ದೋಸೆಯ ಸುವಾಸನೆ ತುಂಬಿತ್ತು. ಚಂದ್ರಿಕಾ, ನಾನು ಏನಾದರೂ ಸಹಾಯ ಮಾಡಬೇಕೇ ಅಂತ ಕೇಳ್ದ. ಅದಕ್ಕೆ ಅವಳು ತಮಾಷೆಯಾಗಿ ನೋಡಿ, ಸಹಾಯ ಮಾಡಬೇಕೇ, ಹಾಗಾದ್ರೆ ಆ ತೆಂಗಿನಕಾಯಿಯನ್ನ ತುಳಿದುಕೊಡು, ಚಟ್ನಿಗೆ ಸ್ವಲ್ಪ ಕಾಯಿ ಬೇಕು ಅಂತ ಹೇಳಿದ್ಲು. ಸುಹಾಸ್ ನಗುತ್ತಾ ಕಾಯಿ ತುರಿಯೋದಕ್ಕೆ ಕೂತ್ಕೊಂಡ. ಇಬ್ಬರು ಮಾತಾಡ್ತಾ ಅವರ ನಡುವಿನ ಹಿಂಜರಿಕೆಗಳು ಕರಗತೊಡಗುತ್ತವು. ಸುಹಾಸ್, ನಿನ್ನೆ ನೀನು ಧರಿಸಿದ್ದಂತಹ ನೀಲಿ ಶರ್ಟ್ ಕೈ ಸ್ವಲ್ಪ ಹರಿದಿದೆ, ಅದನ್ನು ನಾನು ಹೊಲಿದುಕೊಡಲೇ ಅಥವಾ ನೀನು ಹೊಸದು ಕೊಂಡುಕೊಳ್ತೀಯಾ ಅಂತ ಕೇಳಿದ್ಲು. ಓ, ನೀವು ಅದನ್ನು ಗಮನಿಸಿದೀರಾ? ಅದು ನನ್ನ ಫೇವ್ರೆಟ್ ಶರ್ಟ್, ಬಿಸಾಡೋದಕ್ಕೆ ಮನಸ್ಸಿಲ್ಲ ಅಂತ ಹೇಳ್ದ ಸುಹಾಸ್. ಹಾಗಾದ್ರೆ ಚಿಂತೆ ಬೇಡ, ನಾನು ಸರಿಪಡಿಸ್ತೇನೆ. ಅಮ್ಮನ ಹೊಲಿಗೆ ಯಂತ್ರ ಇನ್ನೂ ಸುಸ್ಥಿತಿಯಲ್ಲಿದೆ, ಇನ್ನೂ ಕೆಲಸ ಮಾಡುತ್ತೆ ಅಮ್ಮ ಹೊಲಿತಾ ಇದ್ದಂಥ ಹೊಲಿಗೆ ಯಂತ್ರ ಅಂತ ಹೇಳಿದ್ಲು. ಚಂದ್ರಿಕಾ ಇಡೀ ಮನೆಯಲ್ಲಿ ತುಂಬಿಕೊಂಡಿದ್ಲು. ಅವಳು ದೋಸೆ ಮಾಡ್ಕೊಳ್ಳೋದನ್ನ ಅವಳು ಆನಂದಿಸ್ತಾ ಇದ್ದ. ಕೈಯನ್ನ ತೊಳೆದು ಎದ್ದ ಸುಹಾಸ್, ಚಂದ್ರಿಕಾ, ನಾವು ಮಧ್ಯಾಹ್ನ ಎಲ್ಲರೂ ಒಟ್ಟಿಗೆ ಹೊರಗೆ ಹೋಗೋಣ್ವಿ ಅಂತ ಕೇಳ್ದ. ಅದಕ್ಕೆ ಚಂದ್ರಿಕಾ ಮುಖ ಅರಳಿತು. ಅಪ್ಪ ಒಪ್ತಾರಾ? ಅದಕ್ಕೆ ನಾನು ಒಪ್ಪಿಸ್ತೇನೆ ಅಂತ ಹೇಳ್ದ ಸುಹಾಸ್. ಹಾಗಾದ್ರೆ ನನ್ನ ಮಗನೇ ಹೋಗಿ ರೆಡಿಯಾಗು ಅಂತಂದ್ಲು ಚಂದ್ರಿಕಾ. ಆ ಒಂದು ಕೆರೆಯಲ್ಲಿ ಸುಹಾಸ್ಗೆ ಅಮ್ಮನ ಪ್ರೀತಿ ಸಿಕ್ಕಂತಾಯ್ತು. ಕತೆ ತುಂಬ ಮುಂದೆ ಇಂಟ್ರೆಸ್ಟಿಂಗ್ ಆಗಿದೆ, ನೋಡ್ತಾ ಹೋಗಿ. ಹೊರಗೆ ಹೋಗೋದಕ್ಕೆ ಚಂದ್ರಿಕಾ ನೀಲಿ ಬಣ್ಣದ ಶಿಫಾನ್ ಸೀರೆಯಲ್ಲಿ ಅತ್ಯಂತ ಸುಂದರಿಯಾಗಿ ಸಿದ್ಧನಾಗಿ ಬಂದ್ಲು. ಸದಾ ನೈಟಿ ಅಥವಾ ಸಾಮಾನ್ಯ ಉಡುಪಿನಲ್ಲಿ ನೋಡ್ತಾ ಇದ್ದಂತಹ ಸುಹಾಸ್ಗೆ ಅವಳು ಸೀರೆಯಲ್ಲಿ ಅಪೂರ್ವ ಸುಂದರಿಯಾಗಿ ಕಾಣ್ಲು. ನಾನು ರೆಡಿಯಾಗಿದ್ದೇನೆ, ಅಪ್ಪ ಎಲ್ಲಿದ್ದಾರೆ ಅಂತ ಕೇಳಿದ್ಲು ಚಂದ್ರಿಕಾ. ಅಷ್ಟರಲ್ಲಿ ದಿನೇಶ್ ಅಲ್ಲಿಗೆ ಬಂದು, ಇಂದು ನಮ್ಮ ಕ್ಲಬ್ನಲ್ಲಿ ಒಂದು ಸಣ್ಣ ಫಂಕ್ಷನ್ ಇದೆ, ಮೀಟಿಂಗ್ ಇದೆ, ಹಳೆ ಸ್ನೇಹಿತರೆಲ್ಲ ಅಲ್ಲಿಗೆ ಬರ್ತಾ ಇದ್ದಾರೆ, ನಾನು ಅಲ್ಲಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರು. ಚಂದ್ರಿಕಾ ಮುಖ ಬಾಡಿ ಹೋಯ್ತು. ಹಾಗಾದ್ರೆ ನಮ್ಮ ಪ್ಲಾನ್ ಎಲ್ರಿಗೂ ಹುಟ್ಟಿಗೆ ಹೋಗುವುದಂತಲ್ವೇ ಅಂತ ಹೇಳಿದ್ದು ಅಂತ ಹೇಳಿದ್ದು. ಅದಕ್ಕೆ ದಿನೇಶ್ ನಕ್ಕು, ಅದಕ್ಕೇನಂತೆ, ನೀವು ತಾಯಿ ಮಗ ಇಬ್ರು ಹೋಗಿ ಎಂಜಾಯ್ ಮಾಡಿ. ಸುಹಾಸ್ ಈಗ ತಾನೇ ಬಂದಿದ್ದಾನೆ, ಅವನಿಗೆ ಹೊರಗಿನ ಜಾಗಗಳನ್ನೆಲ್ಲ ಸ್ವಲ್ಪ ತೋರಿಸು. ನನಗೆ ಆ ಮೀಟಿಂಗನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ನೀವು ಹೊರಗೆ ಸಿನಿಮಾವನ್ನ ನೋಡ್ಕೊಂಡು ಊಟ ಮುಗಿಸ್ಕೊಂಡು ರಾತ್ರಿ ತಡವಾದರೂ ಪರವಾಗಿಲ್ಲ, ಬನ್ನಿ ಅಂತ ಹೇಳಿದ್ರು. ಅಪ್ಪನ ಕಣ್ಣುಗಳಲ್ಲಿ ಏನೋ ಒಂದು ಕುತೂಹಲ ಇದೆಯೇ ಅಂಥೇಳಿ ಸುಹಾಸ್ ಯೋಚನೆಯನ್ನ ಮಾಡ್ದ. ಅಪ್ಪ ತಾವಿಬ್ರು ಹತ್ತಿರವಾಗ್ಲಿ ಅಂತೇಳಿ ಹೀಗೆ ಮಾಡುತ್ತಾ ಇದ್ದಾರೆಯೇ ಅನ್ನುವಂತಹ ಒಂದು ಸಂಶಯ ಅವರಿಗೆ ಮೂಡಿತು. ಇಬ್ಬರು ಕಾರಿನಲ್ಲಿ ಹೊರಟರು. ಕಾರಿನ ಎಸಿಯಲ್ಲಿ ಚಂದ್ರಿಕಾರ ಕೂದಲು ಹಾರುತ್ತಾ ಇತ್ತು. ಅಪ್ಪನಿಗೆ ವಯಸ್ಸಾಗಿದೆಯಲ್ವೇ, ನೀವಿಬ್ರು ಹೊರಗೆ ಹೋಗೋದಿಲ್ವೇ ಅಂತ ಸುಹಾಸ್ ಕೇಳ್ದ. ಇಲ್ಲ ಮಗನೇ, ಅಪ್ಪನಿಗೆ ಹುಷಾರಿರೋದಿಲ್ಲ,
ಈ ವಯಸ್ಸಿನಲ್ಲಿ ಅವರ ಜೊತೆ ಹನಿಮೂನ್ ಬಗ್ಗೆ ಯೋಚಿಸೋದು ಕೂಡ ತಪ್ಪು. ಅದೆಲ್ಲ ಇನ್ನು ನಿನಗೆ ಅಂತ ಹೇಳಿದ್ಲು ಚಂದ್ರಿಕಾ. ಸುಹಾಸ್ ನಕ್ಕ. ಇಬ್ಬರು ಶಾಪಿಂಗ್ಗೆ ಹೋದ್ರು. ಚಂದ್ರಿಕಾ ಸುಹಾಸ್ಗೆ ಬಟ್ಟೆಯನ್ನ ಆರಿಸ್ತಾ ಇದ್ದಾಗ ಅವಳ ಮುಖದಲ್ಲಿ ವಿಶೇಷ ಹೊಳಪಿತ್ತು. ಸುಹಾಸ್ ಕೂಡ ಅವಳಿಗಾಗಿ ಒಂದು ಸುಂದರವಾದ ಸೀರೆಯನ್ನ ಆರಿಸ್ದ. ಆದರೆ ಅವಳು, ನಾನು ಸೀರೆ ಅಪರೂಪಕ್ಕೆ ಉಡ್ತೇನೆ, ನನಗೊಂದು ಒಳ್ಳೆಯ ನೈಟಿಯನ್ನ ಕೊಡಿಸು, ಮನೆಯಲ್ಲಿ ಸದಾಕಾಲ ನಾನು ಧರಿಸಬಹುದು ಅಂತ ಹೇಳಿದ್ಲು. ಸುಹಾಸ್ ಅವಳಿಗಾಗಿ ಒಂದು ಬಿಳಿಯ ಸಿಲ್ಕ್ ನೈಟಿಯನ್ನ ಆರಿಸ್ದ. ಅವಳು ಟ್ರಯಲ್ ರೂಮ್ನಲ್ಲಿ ಅದನ್ನು ಧರಿಸಿಕೊಂಡು ಹೊರಗಡೆ ಬಂದಾಗ ಸುಹಾಸ್ ಆಶ್ಚರ್ಯಚಕಿತನಾದ. ಅವಳು ಅದರಲ್ಲಿ ಅತ್ಯಂತ ಆಕರ್ಷಕವಾಗಿ ಕಾಣಿಸ್ತಾ ಇದ್ಲು. ಇದು ತುಂಬಾ ಚೆನ್ನಾಗಿದೆ ಚಂದ್ರಿಕಾ, ಆದ್ರೆ ಸ್ವಲ್ಪ ಟೈಟ್ ಆಗಿದ್ಯಾ ಅಂತ ಕೇಳ್ದ. ಪರವಾಗಿಲ್ಲ ಮಗನೇ, ನೀನು ನನಗಾಗಿ ಆಡಿಸಿದಂತಹ ಮೊದಲ ಬಟ್ಟೆ ಇದು, ನನಗೆ ತುಂಬ ಇಷ್ಟವಾಗಿದೆ ಅಂತ ಹೇಳಿದ್ಲು. ರಾತ್ರಿ ತಡವಾಗಿ ಅವರು ತಮ್ಮ ಮನೆಗೆ ಮರಳಿದ್ರು. ಕಾರಿನಿಂದ ಇಳಿಬೇಕಾದ್ರೆ ಚಂದ್ರಿಕಾ ಸುಹಾಸ್ ಹೆಗಲ ಮೇಲೆ ಕೈ ಇಟ್ಟು, ಇಂದು ನನ್ನ ಜೀವನದ ಅತ್ಯಂತ ಸಂತೋಷದ ದಿನ ಸುಹಾಸ್, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿದ್ಲು. ಅದಕ್ಕೆ ಥ್ಯಾಂಕ್ಸ್ ಬೇಡ ಮಮ್ಮಿ, ನಾವು ಇನ್ನೂ ಸಾಕಷ್ಟು ಪ್ರವಾಸ ಹೋಗಲಿದ್ದೇವೆ, ನಾವಿನ್ನೂ ಟ್ರಿಪ್ಗಳು ಮಾಡಬೇಕು, ಟೂರ್ ಹೋಗಬೇಕು ಅಂತ ಹೇಳ್ದ. ಅವಳು ತನ್ನನ್ನ ಮಮ್ಮಿ ಅಂತ ಕರೆದಾಗ ಚಂದ್ರಿಕಾಳ ಮುಖದಲ್ಲಿ ಒಂದು ದೊಡ್ಡ ನಗು ಮೂಡಿತು. ಅಂಗಳದಲ್ಲಿದ್ದಂತಹ ದಿನೇಶ್ ಇವೆಲ್ಲವನ್ನು ನೋಡಿ ಮನಸ್ಸಿನಲ್ಲೇ ನಗತಾ ಇದ್ರು. ರಾತ್ರಿ ರೂಮಿನಲ್ಲಿ ಸುಹಾಸ್ ಆಲೋಚನೆಯನ್ನ ಮಾಡ್ತಾ ಇದ್ದ. ಏನಂತ, 65 ವರ್ಷದ ಅಪ್ಪನಿಗೆ 48 ವರ್ಷದ ಚಂದ್ರಿಕಾಳ ಎಲ್ಲ ಆಸೆಗಳನ್ನ ಈಡೇರಿಸೋದಕ್ಕೆ ಸಾಧ್ಯವೇ? ಅವಳ ಸುಂದರ ರೂಪ ಅವನ ಕಣ್ಣ ಮುಂದೆ ಬರ್ತಾ ಇತ್ತು. ಅವಳ ಕಣ್ಣುಗಳಲ್ಲಿ ಒಬ್ಬ ಹೆಣ್ಣಿನ ಆಸೆಗಳಿದ್ವು. ಮರುದಿನ ಬೆಳಗ್ಗೆ ಚಂದ್ರಿಕಾ ಅದೇ ಬಿಳಿ ನೈಟಿಯನ್ನ ಧರಿಸಿದ್ಲು. ಅಪ್ಪ ಸಿಟಿಗೆ ಹೋಗಿದ್ದಾರೆ, ಮಧ್ಯಾಹ್ನ ಬರ್ತಾರೆ ಅಂತ ಹೇಳಿದ್ಲು. ಅಪ್ಪ ಈ ಉಡುಪಿನಲ್ಲಿ ನಿನ್ನನ್ನು ನೋಡಿದ್ದಾರೆಯೇ ಅಂತ ಸುಹಾಸ್ ಕೇಳ್ದ. ಅದಕ್ಕೆ ಚಂದ್ರಿಕಾ ನಕ್ಕು, ಅಪ್ಪ ಇವೆಲ್ಲ ಗಮನಿಸೋದಿಲ್ಲ ಮಗನೇ, ನಿನಗಿಷ್ಟ ಆದರೆ ಸಾಕು, ಯಾವಾಗಾದ್ರೂ ಯಾರಾದ್ರೂ ನನ್ನನ್ನು ಇಷ್ಟೊಂದು ಗಮನಿಸ್ತಾ ಇರೋದು ಇದೇ ಮೊದಲು ಅಂತ ಹೇಳಿದ್ಲು. ಈ ಇಬ್ಬರ ನಡುವಿನ ಮಾತುಗಳು ಅವರ ನಡುವಿನ ಅಂತರವನ್ನ ಸಂಪೂರ್ಣವಾಗಿ ಇಲ್ಲದಂತೆ ಮಾಡಿದ್ವು. ಅವರು ಪರಸ್ಪರ ಅತ್ಯಂತ ಆಪ್ತರಾದರು. ಅವರ ನಡುವಿನ ಈ ಭಾವನಾತ್ಮಕವಾದಂತಹ ಮತ್ತು ಆತ್ಮೀಯವಾದಂತಹ ಸಂಬಂಧ ದಿನದಿಂದ ದಿನಕ್ಕೆ ಹೆಚ್ಚಾಗತೊಡಗಿತು. ತಂದೆ ಇಲ್ಲದ ಸಮಯದಲ್ಲಿ ಅವರು ಪರಸ್ಪರ ಸುಖ ದುಃಖಗಳನ್ನು ಹಂಚಿಕೊಳ್ಳುತ್ತಾ ಮನೆಯಲ್ಲಿ ಸದಾ ಜೊತೆಯಾಗಿರ್ತಾ ಇದ್ರು. ದಿನಗಳು ಉರುಳಿದಂತೆ ಸುಹಾಸ್ಗೆ ದುಬೈಗೆ ಬರೋದಕ್ಕೆ ಒಂದು ಫೋನ್ ಕಾಲ್ ಬಂತು. ಅವನನ್ನು ಕಳಿಸ್ಕೊಳ್ಳೋದಕ್ಕೆ ಚಂದ್ರಿಕಾಗೆ ಮನಸ್ಸಿರಲಿಲ್ಲ. ಏರ್ಪೋರ್ಟ್ನಲ್ಲಿ ಅವಳು ಅವನನ್ನು ಅಪ್ಪಿಕೊಂಡು, ಬೇಗ ಬಾ ಸುಹಾಸ್, ನೀನಿಲ್ಲದೆ ನನಗೆ ಸಾಧ್ಯ ಇಲ್ಲ ಅಂಥೇಳಿ ಭಾವುಕವಾದ್ಲು. ತಾಯಿ ಮಗನ ಪ್ರೀತಿಗಿಂತ ಮಿಗಿಲಾದ ಆತ್ಮೀಯತೆ ಇವರ ನಡುವೆ ಬೆಳೆದಿದೆ ಅಂಥೇಳಿ ದಿನೇಶ್ಗೆ ಅರ್ಥ ಆಯಿತು. ಸುಹಾಸ್ ದುಬೈಗೆ ಹೋದ ಮೇಲೆಯೂ ಕೂಡ ಅವರು ವಿಡಿಯೋ ಕಾಲನ್ನ ಮಾಡ್ತಾ ಇದ್ದ. ವಿಡಿಯೋ ಕಾಲಲ್ಲಿ ಸದಾ ಮಾತಾಡ್ತಾ ಇದ್ರು. ಕೊನೆಗೆ ಸುಹಾಸ್ ಒಂದು ಉಪಾಯ ಮಾಡ್ದ. ಏನಂದ್ರೆ, ನನಗೆ ನಿಮ್ಮನ್ನ ನೋಡದೆ ಇರೋದಕ್ಕೆ ಸಾಧ್ಯವಿಲ್ಲ, ನಾನು ನಿಮ್ಮಿಬ್ಬರು ದುಬೈ ಕಳ್ಸ್ಕೊಳ್ತೇನೆ, ಕೆಲವು ದಿನ ನನ್ನೊಂದಿಗೆ ಕಲಿಯಿರಿ ಅಂತ ಹೇಳ್ದ. ಚಂದ್ರಿಕಾ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ದಿನೇಶ್ ಕೂಡ ಅದಕ್ಕೆ ಒಪ್ಪಿದರು. ದುಬೈಗೆ ಅವರ ಈ ಪ್ರಯಾಣ ಇವರ ಜೀವನವನ್ನ ಯಾವ ಹಂತಕ್ಕೆ ಕೊಂಡೊಯ್ಯುತ್ತದೆ, ಅಲ್ಲಿ ಅವರು ಹೇಗೆ ಸಮಯವನ್ನ ಕಳೆಯುತ್ತಾರೆ, ದಿನೇಶ್ ಅವರಿಗೆ ಇದೆಲ್ಲ ತಿಳಿತದ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಯೋಣ. ಮುಂದಿನ ಭಾಗಕ್ಕಾಗಿ ಕಾಯ್ತೀರಾ ಅಲ್ವಾ? ಕತೆ ಇಷ್ಟವಾದರೆ ಭಾಗ 2 ಅಂತೇಳಿ ಕಮೆಂಟ್ ಮಾಡಿ, ಸೆಕೆಂಡ್ ಪಾರ್ಟ್ ಅಂತ ಕಮೆಂಟ್ ಮಾಡಿ. ಭಾಗ 2 ಮಿಸ್ ಮಾಡ್ಕೊಳ್ಳಬೇಡಿ, ಪೂರ್ತಿ ಕತೆ ಅದರಲ್ಲಿದೆ. ಮತ್ತೊಂದು ಅದ್ಭುತ ಕಥೆಯೊಂದಿಗೆ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್, ಧನ್ಯವಾದಗಳು.